ಸರ್, ಇವತ್ತು ಎರಡನೇ ಹಂತದ ಪಾದಯಾತ್ರೆ ಅಂದ್ರೆ ಎರಡನೇ ಹಂತದ ಹೋರಾಟದಲ್ಲಿ ಪಾದಯಾತ್ರೆ ಆರಂಭ ಮಾಡಿದಿರಾ. ಯಾವ ರೀತಿಯಾಗಿ ಹೋರಾಟವನ್ನು ತಾರ್ಕಿಕ ಹಂತಕ್ಕೆ ಕೊಂಡೊಯ್ತೀರಾ ಅಂತ? ನಾವು ಮೊದಲನೇದಿಂದಾನು ಕೂಡ ರೈತರ ಜೊತೆನಲ್ಲಿ ನಿಂತಿದ್ದೇವೆ. ಇತ್ತೀಚೆಗೆ ಒಂದು 10-15 ದಿನ ಹಿಂದೆ ಇದು ರಾಜ್ಯ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರಚಾರಗೊಂಡಿರೋದ್ರಿಂದ ಬಹುಶಃ ಸಾಕಷ್ಟು ಜನ ಇತ್ತ ತಿರುಗಿ ನೋಡ್ತಾ ಇದ್ದಾರೆ. ಆದ್ರೆ ಮೊದಲನೇ ದಿನದಿಂದಾನು ನಾವಾಗ್ಲಿ ಮಂಜಣ್ಣವರಾಗಿ ರೈತರ ಜೊತೆನಲ್ಲಿ ನಿಂತಿದ್ದೇವೆ. ಇದನ್ನ ಒಂದು ಲಾಜಿಕಲ್ ಎಂಡ್ಗೆ ತಗೊಂಡು ಹೋಗ್ತಕ್ಕಂಥದಕ್ಕೆ, ಒಟ್ಟಾರೆಯಾಗಿ ಅವರ ಭೂಮಿಯನ್ನ ವಾಪಸ್ ಅವ್ರಿಗೆ ಬಿಡಿಸ್ತಕ್ಕಂಥದಕ್ಕೆ ಜನತಾದಳ ಪಕ್ಷ ಅತ್ಯಂತ ಗಟ್ಟಿ ನಿಲುವಿಂದ ಅವ್ರ ಜೊತೆ ನಿಂತ್ಕೊಳ್ಳುತ್ತೆ. ಒಂದ್ ಕಡೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಇಲ್ಲಿ ಯಾರು ಕೂಡ ನಿಜವಾದ ರೈತರಿಲ್ಲ ಅಂತಾರೆ. ಮತ್ತೊಂದ್ ಕಡೆಯಾಗಿ ಅಂತಿಮ ಅಧಿಸೂಚನೆಯನ್ನ ಹೊರಡಿಸಿದ್ದಾರೆ. 5 ಗ್ರಾಮಗಳಲ್ಲಿ 518 ಎಕರೆ ಏನು ಭೂ ಸ್ವಾಧೀನಕ್ಕೆ ಸಂಬಂಧಪಟ್ಟಂತೆ. ಇಲ್ಲಿ ರೈತರಿದಾರೋ, ಕೃಷಿ ಮಾಡ್ತಾ ಇದ್ದಾರೋ, ರೈತರಿಲ್ವೋ ಅಥವಾ ಜಮೀನು ಬಂಜರ್ ಭೂಮಿನ ಫಲವತ್ತಾಗಿದೆಯಾ, ಇದು ಯಾವುದು ಕೂಡ ಬಂದು ಕನಿಷ್ಠ ಪಕ್ಷ ಪೆನ್ನು ಪೇಪರ್ ಕೇಳದಂತ ಜಿಲ್ಲೆ ನಾಯಕರು ಬಂದು ಅವ್ರ ಜೊತೆ ಒಂದು ಸಮಾಲೋಚನೆಯನ್ನು ಕೂಡ ನಡೆಸಲಿಲ್ಲ. ಎಷ್ಟು ಜನ ಬಂದಿದ್ದಾರೆ? ಕನ್ಸೆಂಟ್ ತಗೊಂಡಿದ್ದೀರಾ ರೈತರದು? ಆಗಿದೆಯಾ ಅದು? ಸರ್, ಈಗ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಕೋಟ್ಯಾಂತರ ರೂಪಾಯಿ ಇದೆ ಸರ್ ಎಕರೆ. ಇಂಥ ಸಂದರ್ಭದಲ್ಲಿ ತಾವು ಸಾರ್ವಜನಿಕ ಹಿತಾಸಕ್ತಿ 33 ಎಕರೆನ ಬಳಕೆ ಮಾಡೋದಕ್ಕೆ ಬಿಡ್ತೀವಿ ಅಂತ ಹೇಳಿದ್ರಿ. ನೋಡಿ, ನನ್ನಲ್ಲಿ ಸ್ಪಷ್ಟತೆ ಇದೆ. ಈ ಪ್ರಾಜೆಕ್ಟ್ ಅನ್ನ ಅವರು ಡ್ರಾಪ್ ಮಾಡಿದ್ರೆ ನಾನೇ ಮುಂದೆ ನಿಂತು ಅಲ್ಲೊಂದು ಆಸ್ಪತ್ರೆ ನಿರ್ಮಾಣ ಮಾಡಬೇಕಾ ಅಥವಾ ಅಲ್ಲೊಂದು ಶಾಲೆ ನಿರ್ಮಾಣ ಮಾಡಬೇಕಾ, ಏನು ಮಾಡಬೇಕು? ಸಾರ್ವಜನಿಕರ ಹಿತಾಸಕ್ತಿ ನಿಂತು ನಿರ್ಮಾಣ ಮಾಡಿಸೋಣ. ರೈತರು ನಾನು ಆಗ್ಲೇ ಹೇಳ್ದಂಗೆ ಇಲ್ಲಿ ಒಟ್ಟಾಗಿದ್ದಾರೆ, ಒಗ್ಗಟ್ಟಾಗಿದ್ದಾರೆ. ಇಲ್ಲಿ ಯಾವುದೇ ದಬ್ಬಾಳಿಕೆ ದೌರ್ಜನ್ಯ ರೈತರ ಮೇಲೆ ಪ್ರತಿನಿತ್ಯ ದಳ್ಳಾಳಿಗಳನ್ನ ಬಿಟ್ಟು ಎದುರಿಸ್ತಾ ಇದ್ದಾರೆ. ಇದು ಯಾವುದು ಕೂಡ ನಡೆಯೋದಿಲ್ಲ. ರೈತರು ಬಗ್ಗೋದಿಲ್ಲ, ಜಗ್ಗೋದಿಲ್ಲ. ಅರ್ಥ ಆಯ್ತಲ್ಲ? ರೈತರ ಜೊತೆನಲ್ಲಿ ಇಡೀ ನಾಡಿನ ಜನತೆಯೂ ಕೂಡ ಇದೆ. ಜನತಾದಳ ಪಕ್ಷವೂ ಕೂಡ ಮತ್ತೆ ಹೇಳ್ತಾ ಇದ್ದಾರೆ, ಗಟ್ಟಿ ನಿಲುವಿಂದ ನಿಲ್ತೇವೆ. ಕೊನೆಯದಾಗಿ ಸರ್, ಮುಂದಿನ ಹೋರಾಟದ ರೂಪುರೇಷೆ ಹೇಗಿರುತ್ತೆ ಸರ್? ಈಗ ಡಿ ಕೆ ಶಿವಕುಮಾರ್ ಅವರು ಇದನ್ನ ಪ್ರತಿಷ್ಠೆಗೆ ತೆಗೆದುಕೊಂಡಿರುವಂತದ್ದು, ಮುಂದಿನ ಹೋರಾಟದ ರೂಪುರೇಷೆ ಈಗ ಇದು ಮೊದಲನೇ ದಿನದ ಪಾದಯಾತ್ರೆ. ಸರ್ಕಾರ ಎಚ್ಚೆತ್ಕೊಂಡು ಈ ಪ್ರಾಜೆಕ್ಟ್ ನ ಡ್ರಾಪ್ ಮಾಡದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ವಿಧಾನಸೌಧವನ್ನ ಮುತ್ತಿಗೆ ಹಾಕ್ತಕ್ಕಂಥದ್ದು ಕೂಡ ರೈತರುಗಳ ಜೊತೆಯಲ್ಲಿ ಜನತಾದಳ ಪಕ್ಷ ಹೆಜ್ಜೆಯನ್ನ ಹಾಕುತ್ತೆ ಅನ್ನೋದು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ. ಇದಿಷ್ಟು ನಿಖಿಲ್ ಕುಮಾರಸ್ವಾಮಿ ಅವರ ಎಚ್ಚರಿಕೆ. ಈ ಒಂದು ಯೋಜನೆಯನ್ನ ಕೈ ಬಿಡದೇ ಇದ್ರೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ ಅನ್ನುವಂತ ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಕ್ಯಾಮರಾಮನ್ ಶ್ರೀನಿವಾಸಲು ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಹಂಚಿಪುರ. ಸರ್, ಇವತ್ತು ಎರಡನೇ ಹಂತದ ಪಾದಯಾತ್ರೆ ಅಂದ್ರೆ ಎರಡನೇ ಹಂತದ ಹೋರಾಟದಲ್ಲಿ ಪಾದಯಾತ್ರೆ ಆರಂಭ ಮಾಡಿದಿರಾ. ಯಾವ ರೀತಿಯಾಗಿ ಹೋರಾಟವನ್ನು ತಾರ್ಕಿಕ ಹಂತಕ್ಕೆ ಕೊಂಡೊಯ್ತೀರಾ ಅಂತ? ನಾವು ಮೊದಲನೇದಿಂದಾನು ಕೂಡ ರೈತರ ಜೊತೆನಲ್ಲಿ ನಿಂತಿದ್ದೇವೆ. ಇತ್ತೀಚೆಗೆ ಒಂದು 10-15 ದಿನ ಹಿಂದೆ ಇದು ರಾಜ್ಯ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರಚಾರಗೊಂಡಿರೋದ್ರಿಂದ ಬಹುಶಃ ಸಾಕಷ್ಟು ಜನ ಇತ್ತ ತಿರುಗಿ ನೋಡ್ತಾ ಇದ್ದಾರೆ. ಆದ್ರೆ ಮೊದಲನೇ ದಿನದಿಂದಾನು ನಾವಾಗ್ಲಿ ಮಂಜಣ್ಣವರಾಗಿ ರೈತರ ಜೊತೆನಲ್ಲಿ ನಿಂತಿದ್ದೇವೆ. ಇದನ್ನ ಒಂದು ಲಾಜಿಕಲ್ ಎಂಡ್ಗೆ ತಗೊಂಡು ಹೋಗ್ತಕ್ಕಂಥದಕ್ಕೆ, ಒಟ್ಟಾರೆಯಾಗಿ ಅವರ ಭೂಮಿಯನ್ನ ವಾಪಸ್ ಅವ್ರಿಗೆ ಬಿಡಿಸ್ತಕ್ಕಂಥದಕ್ಕೆ ಜನತಾದಳ ಪಕ್ಷ ಅತ್ಯಂತ ಗಟ್ಟಿ ನಿಲುವಿಂದ ಅವ್ರ ಜೊತೆ ನಿಂತ್ಕೊಳ್ಳುತ್ತೆ. ಒಂದ್ ಕಡೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಇಲ್ಲಿ ಯಾರು ಕೂಡ ನಿಜವಾದ ರೈತರಿಲ್ಲ ಅಂತಾರೆ. ಮತ್ತೊಂದ್ ಕಡೆಯಾಗಿ ಅಂತಿಮ ಅಧಿಸೂಚನೆಯನ್ನ ಹೊರಡಿಸಿದ್ದಾರೆ. 5 ಗ್ರಾಮಗಳಲ್ಲಿ 518 ಎಕರೆ ಏನು ಭೂ ಸ್ವಾಧೀನಕ್ಕೆ ಸಂಬಂಧಪಟ್ಟಂತೆ. ಇಲ್ಲಿ ರೈತರಿದಾರೋ, ಕೃಷಿ ಮಾಡ್ತಾ ಇದ್ದಾರೋ, ರೈತರಿಲ್ವೋ ಅಥವಾ ಜಮೀನು ಬಂಜರ್ ಭೂಮಿನ ಫಲವತ್ತಾಗಿದೆಯಾ, ಇದು ಯಾವುದು ಕೂಡ ಬಂದು ಕನಿಷ್ಠ ಪಕ್ಷ ಪೆನ್ನು ಪೇಪರ್ ಕೇಳದಂತ ಜಿಲ್ಲೆ ನಾಯಕರು ಬಂದು ಅವ್ರ ಜೊತೆ ಒಂದು ಸಮಾಲೋಚನೆಯನ್ನು ಕೂಡ ನಡೆಸಲಿಲ್ಲ. ಎಷ್ಟು ಜನ ಬಂದಿದ್ದಾರೆ? ಕನ್ಸೆಂಟ್ ತಗೊಂಡಿದ್ದೀರಾ ರೈತರದು? ಆಗಿದೆಯಾ ಅದು? ಸರ್, ಈಗ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಕೋಟ್ಯಾಂತರ ರೂಪಾಯಿ ಇದೆ ಸರ್ ಎಕರೆ. ಇಂಥ ಸಂದರ್ಭದಲ್ಲಿ ತಾವು ಸಾರ್ವಜನಿಕ ಹಿತಾಸಕ್ತಿ 33 ಎಕರೆನ ಬಳಕೆ ಮಾಡೋದಕ್ಕೆ ಬಿಡ್ತೀವಿ ಅಂತ ಹೇಳಿದ್ರಿ. ನೋಡಿ, ನನ್ನಲ್ಲಿ ಸ್ಪಷ್ಟತೆ ಇದೆ. ಈ ಪ್ರಾಜೆಕ್ಟ್ ಅನ್ನ ಅವರು ಡ್ರಾಪ್ ಮಾಡಿದ್ರೆ ನಾನೇ ಮುಂದೆ ನಿಂತು ಅಲ್ಲೊಂದು ಆಸ್ಪತ್ರೆ ನಿರ್ಮಾಣ ಮಾಡಬೇಕಾ ಅಥವಾ ಅಲ್ಲೊಂದು ಶಾಲೆ ನಿರ್ಮಾಣ ಮಾಡಬೇಕಾ, ಏನು ಮಾಡಬೇಕು? ಸಾರ್ವಜನಿಕರ ಹಿತಾಸಕ್ತಿ ನಿಂತು ನಿರ್ಮಾಣ ಮಾಡಿಸೋಣ. ರೈತರು ನಾನು ಆಗ್ಲೇ ಹೇಳ್ದಂಗೆ ಇಲ್ಲಿ ಒಟ್ಟಾಗಿದ್ದಾರೆ, ಒಗ್ಗಟ್ಟಾಗಿದ್ದಾರೆ. ಇಲ್ಲಿ ಯಾವುದೇ ದಬ್ಬಾಳಿಕೆ ದೌರ್ಜನ್ಯ ರೈತರ ಮೇಲೆ ಪ್ರತಿನಿತ್ಯ ದಳ್ಳಾಳಿಗಳನ್ನ ಬಿಟ್ಟು ಎದುರಿಸ್ತಾ ಇದ್ದಾರೆ. ಇದು ಯಾವುದು ಕೂಡ ನಡೆಯೋದಿಲ್ಲ. ರೈತರು ಬಗ್ಗೋದಿಲ್ಲ, ಜಗ್ಗೋದಿಲ್ಲ. ಅರ್ಥ ಆಯ್ತಲ್ಲ? ರೈತರ ಜೊತೆನಲ್ಲಿ ಇಡೀ ನಾಡಿನ ಜನತೆಯೂ ಕೂಡ ಇದೆ. ಜನತಾದಳ ಪಕ್ಷವೂ ಕೂಡ ಮತ್ತೆ ಹೇಳ್ತಾ ಇದ್ದಾರೆ, ಗಟ್ಟಿ ನಿಲುವಿಂದ ನಿಲ್ತೇವೆ. ಕೊನೆಯದಾಗಿ ಸರ್, ಮುಂದಿನ ಹೋರಾಟದ ರೂಪುರೇಷೆ ಹೇಗಿರುತ್ತೆ ಸರ್? ಈಗ ಡಿ ಕೆ ಶಿವಕುಮಾರ್ ಅವರು ಇದನ್ನ ಪ್ರತಿಷ್ಠೆಗೆ ತೆಗೆದುಕೊಂಡಿರುವಂತದ್ದು, ಮುಂದಿನ ಹೋರಾಟದ ರೂಪುರೇಷೆ
ಈಗ ಇದು ಮೊದಲನೇ ದಿನದ ಪಾದಯಾತ್ರೆ. ಸರ್ಕಾರ ಎಚ್ಚೆತ್ಕೊಂಡು ಈ ಪ್ರಾಜೆಕ್ಟ್ ನ ಡ್ರಾಪ್ ಮಾಡದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ವಿಧಾನಸೌಧವನ್ನ ಮುತ್ತಿಗೆ ಹಾಕ್ತಕ್ಕಂಥದ್ದು ಕೂಡ ರೈತರುಗಳ ಜೊತೆಯಲ್ಲಿ ಜನತಾದಳ ಪಕ್ಷ ಹೆಜ್ಜೆಯನ್ನ ಹಾಕುತ್ತೆ ಅನ್ನೋದು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ. ಸೊ ಇದಿಷ್ಟು ನಿಖಿಲ್ ಕುಮಾರಸ್ವಾಮಿ ಅವರ ಎಚ್ಚರಿಕೆ. ಈ ಒಂದು ಯೋಜನೆಯನ್ನ ಕೈ ಬಿಡದೇ ಇದ್ರೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ ಅನ್ನುವಂತ ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಕ್ಯಾಮರಾಮನ್ ಶ್ರೀನಿವಾಸಲು ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಅಂಚಿಪುರ.